ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಅಟ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಫ್ರೆಂಡ್ಸ್, ಈಗ ನೀವು ನೀಟ್ ಎಕ್ಸಾಮ್ ಬರ್ದಾಗಿದೆ, ಅದರಲ್ಲಿ ನಿಮ್ಮ ಸ್ಕೋರ್ ಬಂದು ಈಗ 460 to 500 ಬಂದಿದೆ ಅಂದ್ಕೊಳ್ಳಿ. ಈಗ ಏನಾದರೂ 500 ಪ್ಲಸ್ ಆಗಿದ್ರೆ ಗೌರ್ಮೆಂಟ್ ಕಾಲೇಜು ಕಟ್ ಆಫ್, ಈಗ ನಾನು ತುಂಬ ರಿಸರ್ಚ್ ಮಾಡಿರೋ ಪ್ರಕಾರ ಅರೌಂಡ್ 500 to 510ವರೆಗೆ ಕಟ್ ಆಫ್ ಹೋಗುತ್ತೆ ಅಂತ ಹೇಳಿದೆ. ಈಗ ಏನಾದರೂ 500 ಕೆಳಗೆ 460 ಒಳಗಡೆ ಮಧ್ಯದಲ್ಲಿ ಎಲ್ಲರೂ ನಿಮ್ಮದು ಸ್ಕೋರ್ ಬಂದಿರುತ್ತೆ ಅಂದ್ಕೊಳ್ಳಿ. ಈಗ ನಾವು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ನಿಮಗೆ ಗೌರ್ಮೆಂಟ್ ಸಿಗುತ್ತೆ ಅಂತ. ಇವಾಗ ನೀವೇನು ಪ್ರಿಪೇರ್ ಆಗಬೇಕಂದ್ರೆ ಗೌರ್ಮೆಂಟ್ ಸಿಗಲ್ಲ ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಈವನ್ ಕಟ್ ಆಫ್ ಈಗ 490ವರೆಗೆ ಏನಾದ್ರು ಬಂದು ನಿಲ್ತು ಅಂದರೆ ನಿಮಗೆ ಆಟೋಮೆಟಿಕ್ ಆಗಿ ಕಾಲೇಜ್ ಸಿಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಏನಾದರೂ ಕಾಲೇಜ್ ಸಿಗಲಿಲ್ಲ ಅಂದರೆ ನೀವು ಪ್ರೈವೇಟ್ ಕಾಲೇಜ್ಗೆ ಹೋಗಬೇಕಾಗುತ್ತೆ. 1.5 lakhs ಅಂದರೆ ಇದ್ರದ್ದು ಫೀ ಸ್ಟ್ರಕ್ಚರ್, ಕಂಪ್ಲೀಟ್ ಆ್ಯಕ್ಚುಯಲ್ ಫೀ ಸ್ಟ್ರಕ್ಚರ್ ಗೊತ್ತಾಗಬೇಕಂದ್ರೆ ಅದ್ರ ಮೇಲೆ ಒಂದು ವೀಡಿಯೋ ಮಾಡಿದ್ದೀನಿ, ಅದೊಂದು ಸ್ವಲ್ಪ ನೋಡ್ಕೊಳ್ಳಿ, ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಲೈಕ್ ಫೀ ಸ್ಟ್ರಕ್ಚರ್ ಏನಾದರೂ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಆ್ಯಕ್ಚುಯಲ್ ಫೀ ಸ್ಟ್ರಕ್ಚರ್ 1.5 lakh ಅಂತ ಇರುತ್ತೆ. ಬಟ್ ಎಷ್ಟಾಗುತ್ತೆ ಅಂತ ಎಲ್ಲ ನೀವು ಆ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಈಗ ಆ ಕಾಲೇಜ್ಗಳಲ್ಲಿ, ಪ್ರೈವೇಟ್ ಕಾಲೇಜ್ಗಳಲ್ಲಿ ನೀವೀಗ ಹೋಗಿ ಸೇರ್ಕೋತೀರಾ ಅಂದ್ಕೊಳ್ಳಿ. ಆ ಕಾಲೇಜ್ಗೆ ನೀವು ಅಂದರೆ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ, ಸೇರ್ಕೊಳ್ಳೋಕೆ ಮೊದಲು ಆಪ್ಷನ್ ಎಂಟ್ರಿ ಮಾಡ್ತೀರಲ್ಲ ಕೌನ್ಸಿಲಿಂಗ್ ಟೈಮಲ್ಲಿ, ಆವಾಗ ನೀವು ಅದ್ರದ್ದು ಪ್ರಿಯಾರಿಟಿ ಆರ್ಡರ್ಸ್ ಇರುತ್ತೆ. ಅಂದರೆ ಪ್ರೈವೇಟಲ್ಲಿ ಯಾವ ಕಾಲೇಜ್ ಚೆನ್ನಾಗಿದೆ, ಟಾಪಲ್ಲಿ ಯಾವುದಿದೆ, ಸೆಕೆಂಡ್ ಟಾಪ್ ಯಾವುದಿದೆ, ಆ ರೀತಿ ಎಲ್ಲ ನೋಡ್ಕೋಬೇಕಾಗುತ್ತೆ ಫಸ್ಟು ಆಪ್ಷನ್ ಎಂಟ್ರಿ ಮಾಡೋಕ್ಕೂ ಮೊದಲು. ಈಗ ಒಂದು ಕಾಲೇಜ್ ಟಾಪಲ್ಲಿ ಇದೆ ಅಂತ ಹೇಳೋಕ್ಕೆ ಲೈಕ್ ತುಂಬ ಫೀಚರ್ಸ್ ಅದನ್ನ ಇನ್ಕ್ಲೂಡ್ ಮಾಡುತ್ತೆ. ಲೈಕ್ ಈಗ ಒಂದು ಕಾಲೇಜ್ ಚೆನ್ನಾಗಿದೆ ಅಂದರೆ ಅದ್ರದ್ದು ಪೇಷಂಟ್ ಇನ್ಫ್ಲೋ ಚೆನ್ನಾಗಿರಬೇಕು, ಅದರಲ್ಲಿ PG ಕೋರ್ಸಸ್ ಚೆನ್ನಾಗಿರಬೇಕು, ಆ ರೀತಿ ತುಂಬ ಫೀಚರ್ಸ್ ಇರುತ್ತೆ. ಬಟ್ ಆ್ಯಕ್ಚುಯಲ್ ಫೀಚರ್ಸ್ನ ಈಗ ಸ್ಟೂಡೆಂಟ್ಸ್ಗಳು ಗಮನಿಸಿ ಅವರು ಆಪ್ಷನ್ ಎಂಟ್ರಿ ಮಾಡ್ತಾರೆ, ಆರ್ಡರ್ ವೈಸ್ ಇಡ್ತಾರೆ ಯಾವ್ಯಾವ ಕಾಲೇಜ್ ಚೆನ್ನಾಗಿದೆ ಅಂತ. ಆ ಆಪ್ಷನ್ ಎಂಟ್ರಿ ಮೇಲೆ ಈ ಏನು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಇಡ್ತಾರೆ ಎಲ್ಲ ಫೀಚರ್ಸ್ನ ಕನ್ಸಿಡರ್ ಮಾಡಿ ಇಟ್ಟಿರ್ತಾರೆ. ಸೊ ಅದ್ರ ಮೇಲೆ ಕಟ್ ಆಫ್ ಹೋಗುತ್ತೆ. ಸೊ ನಾವು ಮೇನ್ ಫೀಚರ್ ಬಂದು ಕಟ್ ಆಫ್ನ ಇಟ್ಕೋಬೋದು. ಓಕೆ, ಲಾಸ್ಟ್ ಇಯರ್ ಎಷ್ಟೆಷ್ಟು ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ನಿಂತಿತ್ತು ಅದ್ರ ಮೇಲೆ ನಾವು ಟಾಪ್ ಕಾಲೇಜ್ನ ಅರೇಂಜ್ ಮಾಡ್ಬೋದು. ಈಗ ಕರ್ನಾಟಕದ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ಸಲ್ಲಿ ಗೌರ್ಮೆಂಟ್ ಸೀಟ್ ತೊಗೊಳ್ಳೋಕ್ಕೆ ಟಾಪ್ ಕಾಲೇಜಸ್ಸು ಯಾವ್ಯಾವ್ದಿದೆ, ಟಾಪ್ 10 ಕಾಲೇಜಸ್ಸು ಮತ್ತು ಅದ್ರದ್ದು ಕಟ್ ಆಫು ಈ ವಿಡಿಯೋದಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ಈಗ ಫಸ್ಟ್ ಬಂದು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, ಓಕೆ, ಮ್ಯಾಂಗ್ಳೂರ್. ಅದ್ರದ್ದು ಕಟ್ ಆಫ್ ಬಂದು 9421 ಫಾರ್ ಜನರಲ್ ಮೆರಿಟ್. ಇಲ್ಲೇನು ಕಟ್ ಆಫ್ ತೋರಿಸ್ತಿದ್ದೀನಿ ಪ್ರತಿಯೊಂದು ಜನರಲ್ ಮೆರಿಟ್ಗೆ, ಯಾಕೆಂದರೆ ಅಲ್ಲಿ ಮ್ಯಾಕ್ಸಿಮಮ್ ಈಗ 200 ಸ್ಟೂಡೆಂಟ್ಸ್ ಇದ್ರು ಅಂದರೆ ಅಲ್ಲಿ 50% ಜನರಲ್ ಮೆರಿಟ್ ಅವರೇ ಇರ್ತಾರೆ. ಸೊ ಜನರಲ್ ಮೆರಿಟ್ ಕಟ್ ಆಫು ಅಂದರೆ ಜನರಲ್ ಮೆರಿಟ್ ಅವ್ರದ್ದು ನಾವು ಮೇಯ್ನ್ ಆಗಿ ಇಟ್ಕೋಬೇಕಾಗುತ್ತೆ. ಓಕೆ, ಇನ್ನು ಮಿಕ್ಕಿದ ಕ್ಯಾಟಗರಿದು ಆಲ್ಮೋಸ್ಟ್ ಜನರಲ್ ಮೆರಿಟ್ ಏನು ಆರ್ಡರ್ ನಡೀತಿರುತ್ತೆ ಸೇಮ್ ಆರ್ಡರಲ್ಲೇ ಬೇರೆ ಕ್ಯಾಟಗರಿದು ನಡೆಯುತ್ತೆ. ಬಟ್ SC/ST ಒಂದು ಸ್ವಲ್ಪ ಚೇಂಜ್ ಆಗ್ಬೋದು. ಬಟ್ ಮ್ಯಾಕ್ಸಿಮಮ್ ಟೈಮ್ ಜನರಲ್ ಮೆರಿಟ್ ಹೇಗೆ ನಡೀತಿರುತ್ತೆ ಅದೇ ರೀತಿ ಬೇರೆ ಕ್ಯಾಟಗರೀಸ್ದು ನಡೆಯುತ್ತೆ. ಅಂದರೆ ಟಾಪ್ ಅರೇಂಜ್ಮೆಂಟ್ ಕಟ್ ಆಫ್ ಅಲ್ಲ, ಕಟ್ ಆಫ್ ಡಿಫ್ರೆಂಟ್ ಆಗುತ್ತೆ. ನಾನು ನಿಮ್ಮದು ರಿಸಲ್ಟ್ ಬಂದಮೇಲೆ ಪ್ರೈವೇಟ್ ಕಾಲೇಜ್ ಆಗಿರಲಿ ಗೌರ್ಮೆಂಟ್ ಕಾಲೇಜ್ ಆಗಿರಲಿ ಪ್ರತಿಯೊಂದು ಕಾಲೇಜ್ದು ಈ ಒಂದೊಂದು ಕ್ಯಾಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ಆಗುತ್ತೆ ಅದನ್ನು ಪ್ರೆಸೆಂಟ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ರಿಸಲ್ಟ್ ಬರೋವರೆಗೂ ಪ್ಲೀಸ್ ವೆಯ್ಟ್ ಮಾಡಿ. ನಂಗೆ ಈ ಕಾಲೇಜ್ ಸಿಗುತ್ತಾ ಆ ಕಾಲೇಜ್ ಸಿಗುತ್ತಾ ಅಂತ ಪ್ಲೀಸ್ ಕೇಳೋಕೋಬೇಡಿ. ಯಾಕೆಂದರೆ ನಾವು ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಸಿಗೋವರೆಗೂ, ಆ್ಯಕ್ಚುಯಲ್ ರಿಯಲ್ ಸಿಗೋವರೆಗೂ ನಾವು ಯಾವ ಕಾಲೇಜ್ ನಿಮಗೆ 500ಗೆ ಯಾವ ಕಾಲೇಜ್ ಸಿಗುತ್ತೆ ಏನು ಅಂತ ಹೇಳೋಕ್ಕಾಗಲ್ಲ. ಈಗ ಆರ್ಡರ್ನ ನೋಡೋದಾದರೆ MS ರಾಮಯ್ಯ ಸೆಕೆಂಡ್ 14,000 ಅರೌಂಡ್ ಇದೆ. JSS ಮೈಸೂರು 15,000, ಕೆಂಪೇಗೌಡ ಇನ್ಸ್ಟಿಟ್ಯೂಟ್ 19,000, ಫಾದರ್ ಮಲ್ಲೋರ್ ಇನ್ಸ್ಟಿಟ್ಯೂಟ್ 24,000, ವೈದೇಹಿ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ 28,000, KS ಹೆಗ್ಡೆ ಮ್ಯಾಂಗ್ಳೂರ್ 29,000, ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ 30,000, SDM ಕಾಲೇಜ್ 37,000 ಮತ್ತು BGS ಗ್ಲೋಬಲ್ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಅದೊಂದು 37,000. ಇನ್ನು ಹಲವಾರು ಕಾಲೇಜ್ ಇದೆ ಪ್ರೈವೇಟ್ ಕಾಲೇಜ್, ಅದ್ರದ್ದು ಕಟ್ ಆಫ್ ಅರೌಂಡ್ ಇದಕ್ಕಿಂತ ಜಾಸ್ತಿ ಹೋಗುತ್ತೆ. ಇದು ನಾನು ಟಾಪ್ 10 ಅರೇಂಜ್ಮೆಂಟ್ನ ತೋರಿಸ್ತಿದ್ದೀನಿ. ಓಕೆ, ನಿಮ್ಗೇನಾದರೂ ಬೇರೆ ಕಾಲೇಜಸ್ದು ಬೇಕು ಅಂದರೆ ಇನ್ಫಾರ್ಮೇಷನ್ ಐ ವಿಲ್ ಗಿವ್ ಇಟ್ ಇನ್ ನೆಕ್ಸ್ಟ್ ವಿಡಿಯೋ. ಬಟ್ ಇವಾಗ ಸದ್ಯಕ್ಕೆ ಈ ಇನ್ಫಾರ್ಮೇಷನ್ನ ನೀವು ನೋಡ್ಕೊಳ್ಳಿ. ನಿಮ್ಮ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಇದೇ ರೀತಿ ಅರೇಂಜ್ಮೆಂಟ್ ನೀವು ಇಟ್ಕೊಂಡ್ರೆ ಒಳ್ಳೆಯದು. ಓಕೆ, ಏನಾದರೂ ನಿಮ್ಮ ಊರಲ್ಲೇ ಹತ್ರದಲ್ಲಿ ಇತ್ತು ಕಾಲೇಜು, ಅದು ಕೆಳಗಡೆ ಇದೆ ಅಂದರೆ ಈಗ 4th ಪ್ಲೇಸ್ ಕೆಂಪೇಗೌಡ ಬ್ಯಾಂಗ್ಳೂರಲ್ಲಿ ಇದ್ದೀರಾ, ನೀವು ಬ್ಯಾಂಗ್ಳೂರ್ ಕೆಂಪೇಗೌಡಕ್ಕೆ ಹೋಗಬೇಕು, MS ರಾಮಯ್ಯಗೆ ಹೋಗಬೇಕು ಅಂದರೆ ನೀವು ಕಸ್ತೂರ್ಬಾಗಿಂತ ಮೇಲ್ಗಡೆ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ನೀವು ಹತ್ರದಲ್ಲಾಗುತ್ತೆ ಅಂದರೆ ನೀವು ಮ್ಯಾಂಗ್ಳೂರ್ವರೆಗೆ ಟ್ರಾವೆಲ್ ಮಾಡಬೇಕಾಗುತ್ತೆ ಅಂದರೆ ಬೇಡ, ಬ್ಯಾಂಗ್ಳೂರಲ್ಲೇ ಇಟ್ಕೋಬೋದು. ಬಟ್ ಮೇಯ್ನ್ ಆರ್ಡರ್ ಬಂದು ಈ ರೀತಿ ಇಟ್ಕೊಂಡ್ರೆ ಒಳ್ಳೆಯದು. ಓಕೆ, ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋಗೆ. ಮತ್ತು ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟಲ್ಲಿ ಕೇಳಿ, ಐ ವಿಲ್ ರಿಪ್ಲೈ. ಇಲ್ಲ ಅದ್ರ ಮೇಲೆ ವೀಡಿಯೋಸ್ನ ಮಾಡೋದಾಗಿರಲಿ ಎಲ್ಲ ಮಾಡ್ತೀನಿ. ಮತ್ತು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಹೀಗೆ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ಗಳು, ಕಟ್ ಆಫ್ಗಳು, ಪ್ರತಿಯೊಂದು ಕೌನ್ಸಿಲಿಂಗ್ಗೆ ರಿಲೇಟೆಡ್ ಥಿಂಗ್ಸ್ ಎಲ್ಲನೂ ವೀಡಿಯೋಸ್ನ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.